ಸಪ್ತಮಿಗೆ ವಿಶೇಷವಾದಂತಹ ಮಹತ್ವ ಇದೆ. ಆ ದಿವಸ ಬರತಕ್ಕಂತಹ ಒಂದು ರಥ ಸಹಿತ ಸೂರ್ಯನಾರಾಯಣ ಬರುವುದರಿಂದ ರಥರೂಪದಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುವುದರಿಂದ ರಥಸಪ್ತಮಿ ಅಂತ ಹೇಳಿ ಕರೀತಾರೆ ಎನ್ನತಕ್ಕಂಥದ್ದು ಒಂದು. ಇನ್ನೊಂದು, ಮಾಘ ಮಾಸದ ಸಪ್ತಮಿಯಿಂದ ಎಲ್ಲ ರಥೋತ್ಸವಗಳು ಕೂಡ ಪ್ರಾರಂಭ ಆಗುವುದರಿಂದ ದೇವಾಲಯಗಳಲ್ಲಿ ಎಲ್ಲವೂ ಕೂಡ ಈ ರಥೋತ್ಸವಗಳಿಗೆ ಉತ್ಸವಗಳಿಗೆ ಈ ಮಾಘ ಮಾಸದಲ್ಲಿ ಅಂದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ, ಉತ್ತರಾಯಣ ಪುಣ್ಯಕಾಲದ ನಂತರದ ಮಾಘಾದಿ ಪಂಚ, ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠದವರೆಗೂ ಕೂಡ ರಥೋತ್ಸವಗಳು ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ನಡೆಯುವುದಕ್ಕೆ ವಿಶೇಷವಾದಂತಹ ಪರ್ವಕಾಲ ಈ ಮಾಘ ಮಾಸ ಆಗಿರುವುದರಿಂದ ರಥೋತ್ಸವಗಳು ಸಪ್ತಮಿಯ ದಿವಸದಿಂದ ಪ್ರಾರಂಭ ಮಾಡತಕ್ಕಂಥದ್ದು. ಸಪ್ತಮಿಯಿಂದ ರಥೋತ್ಸವಗಳೆಲ್ಲವೂ ಕೂಡ ನಡೆಯುವುದಕ್ಕೆ ಪ್ರಶಸ್ತವಾದಂತಹ ತಿಥಿ ಸಪ್ತಮಿ ಆಗಿರುವುದರಿಂದ ರಥಸಪ್ತಮಿ ಅಂತ ಹೇಳಿ ಕರೀತಕ್ಕಂತಹದ್ದು ಕೂಡ ಬಂದಿದೆ. ಪ್ರತಿಯೊಬ್ಬ ದೇವಾಲಯದಲ್ಲಿ ಭಗವಂತನ ವಿಷ್ಣು ಇರಲಿ, ಶಿವನಿರಲಿ, ಅಮ್ಮನವರಿರಲಿ, ಗಣಪತಿ ಯಾವುದೇ ಆದರೂ ಅಂತಹ ದೇವಾಲಯಗಳಲ್ಲಿ ಮಾಘ ಮಾಸದಿಂದ ವಿಶೇಷವಾಗಿ ಸೂರ್ಯಮಂಡಲೋತ್ಸವ, ಚಂದ್ರಮಂಡಲೋತ್ಸವ, ಬ್ರಹ್ಮೋತ್ಸವ, ಗರುಡೋತ್ಸವ ಈ ರೀತಿಯಾದಂತಹ ಉತ್ಸವಗಳೆಲ್ಲವೂ ಕೂಡ ನಡೀತಕ್ಕಂಥದ್ದಕ್ಕೆ ಪ್ರಾರಂಭ ರಥಸಪ್ತಮಿಯಿಂದ ಆಗುವುದರಿಂದ ರಥಸಪ್ತಮಿ ಅಂತ ಹೇಳಿ ಹೆಸರು ಬಂದಿದೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.